ಬಾಬಾ ಸಾಹೇಬರು ಇಂಥ ವಿಚಾರಗಳನ್ನು ಹೇಳಿದ್ದಾರೆ ಅನ್ನೋ ಕೆಲವು ವಿಚಾರಗಳು ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಕೆಲವು ವಿಚಾರಗಳನ್ನ ಹೇಗೆ ವ್ಯವಸ್ಥಿತವಾಗಿ ಮುಚ್ಚಿಡಲಾಗಿದೆ ಅಂತಂದ್ರೆ, ನಾನೊಂದ್ಸಲ ಒಂದು ವಿಡಿಯೋ ಮಾಡಬೇಕಾದ್ರೆ, ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡಬೇಕಾದಾಗ ನಾನು ಬಾಬಾ ಸಾಹೇಬರ ವಿಚಾರಧಾರೆ ಹಿಂಗಿದೆ ಇದರ ಕುರಿತಂತೆ ಅಂತ ಹೇಳಿದ್ದಂತೆ ಅದನ್ನ ಅವರ ಕಂಪ್ಲೀಟ್ ವರ್ಕ್ಸ್ ನಿಂದ ಕೋಟ್ ಮಾಡಿ ಇಂಥ ವಾಲ್ಯೂಮ್ ನಲ್ಲಿ ಇಂಥ ಪುಟದಲ್ಲಿದೆ ಅಂತ ಅದರದ್ದೇ ಫೋಟೋ ತೆಗೆದು ಹಾಕಿದ ನಂತರವೂ ಕೂಡ ಅನೇಕರು ಪ್ರಗತಿಪರರು ಅಂತ ಅನ್ನಿಸ್ಕೊಂಡು ವಿರೋಧ ಹೇಗ್ ಮಾಡಿದ್ರು ಗೊತ್ತಾ? ವಿರೋಧ ಮಾಡಿದ್ದಲ್ಲದೆ ಅವರಿಗೆ ಪ್ರಶ್ನೆ ಕೇಳಿದ ಅವರ ತರುಣರಿಗೆ ಏನು ಉತ್ತರ ಕೊಟ್ರು ಅಂತಂದ್ರೆ, ಇವ್ರದ್ ಯಾವ ಪುಸ್ತಕ ತಗೊಂಡು ಎಲ್ಲಿಂದ ಕೋಟ್ ಮಾಡಿದಾರೋ ನಂಗೆ ಗೊತ್ತಿಲ್ಲ ಅಂತ. ಅದ್ರ ಅರ್ಥ ಏನು ಅದಕ್ಕೆ ಅಂದ್ರೆ, ಅವರಿಗೆ ಬಾಬಾ ಸಾಹೇಬರ ವಿಚಾರವನ್ನ ಎದುರಿಸುವ ತಾಕತ್ತಿಲ್ಲ. ಮಿತ್ರರೇ, ಅತ್ಯಂತ ಪ್ರೌಡ್ ಹಿಂದುವಾಗಿ ನಾನು ಹೇಳ್ತೀನಿ, ಬಹಳ ಹೆಮ್ಮೆಯಿಂದ ಈ ಮಾತನ್ನು ಹೇಳ್ತಿದ್ದೀನಿ. ಐ ಆಮ್ ವೆರಿ ಪ್ರೌಡ್ ಹಿಂದೂ. ನನ್ನನ್ನು ಹಿಂದುತ್ವವಾದಿ ಅಂತ ಎಲ್ಲರೂ ಕರೀತಾರೆ. ಕರೆಯುವಾಗ್ಲೂ ಬಾಬಾ ಸಾಹೇಬರು ಹಿಂದುತ್ವದ ಬಗ್ಗೆ ಹೇಳಿರುವ ಎಲ್ಲವನ್ನೂ ಕೂಡ ತೆರೆದೆದೆಯಿಂದ ಸ್ವೀಕಾರ ಮಾಡಿ ಅಪ್ಪಿಕೊಳ್ತೀನಿ. ಈ ತಪ್ಪಿರೋದು ನಿಜ. ಇದನ್ನ ತಿದ್ದಲಿಕ್ಕೆ ನೀವೇನ್ ಪ್ರಯತ್ನ ಪಟ್ರೋ ಆ ಪ್ರಯತ್ನದ ಮುಂದುವರಿದ ಭಾಗವಾಗಿ ನಾನು ನಿಲ್ಕೊಳ್ತೀನಿ, ನಿಮಗೆ ಈ ಭರವಸೆ ಕೊಡ್ತೀನಿ ಅಂತ ಬಾಬಾ ಸಾಹೇಬರಿಗೆ ಧೈರ್ಯವಾಗಿ ಹೇಳುವಂತ ಒಬ್ಬ ಹಿಂದುತ್ವವಾದಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ದುರದೃಷ್ಟಕರ ಸಂಗತಿ ಅಂತಂದ್ರೆ, ಥಾಟ್ಸ್ ಆನ್ ಪಾಕಿಸ್ತಾನನ ಓದಿದ ನಂತರ ಯಾವ್ಯಾವ ವಿಚಾರವನ್ನ ಯಾರ್ಯಾರು ಎದುರಿಸಬೇಕೋ ಅವ್ರು ಯಾರೂ ಎದುರಿಸುವ ಸಾಮರ್ಥ್ಯವನ್ನ ಹೊಂದಿರೋದಿಲ್ಲ. ಬಾಬಾ ಸಾಹೇಬರ ಕಂಪ್ಲೀಟ್ ವರ್ಕ್ಸ್ ಅನ್ನ ಪೂರ್ಣವಾಗಿ ಓದಿದ ನಂತರ ಅವರ ಯಾವ್ಯಾವ ವಿಚಾರವನ್ನ ಕಾಂಗ್ರೆಸ್ಸಿಗರು ಎದುರಿಸಬೇಕೋ ಅದನ್ನು ಎದುರಿಸುವ ತಾಕತ್ತಿರೋದಿಲ್ಲ. ಬಾಬಾ ಸಾಹೇಬರ ವಿಚಾರಧಾರೆಯನ್ನ ಪೂರ್ತಿ ಅರಿತುಕೊಂಡ ನಂತರ ಅವರ ಯಾವ್ಯಾವ ವಿಚಾರವನ್ನ ಎದುರಿಸಬಲ್ಲ ತಾಕತ್ತು ಕಮ್ಯುನಿಸ್ಟ್ಗಿರ್ಬೇಕೋ ಅದವರಿಗೆ ಡೆಫಿನೆಟ್ಲಿ ಇರೋದಿಲ್ಲ ಅಂತ ನಾನು ಧೈರ್ಯವಾಗಿ ಹೇಳ್ಬಲ್ಲೆ. ಬಾಬಾ ಸಾಹೇಬರು ಯಾಕೆ ಬಹಳ ಗ್ರೇಟ್ ಅಂತಂದ್ರೆ, ಎಲ್ಲಿ ಜಿ.ಬಿ. ಹರೀಶ್ ಬಿಟ್ರು ನಾನು ಅಲ್ಲಿಂದ ಶುರು ಮಾಡ್ತೀನಿ. ಬಾಬಾ ಸಾಹೇಬರು ಪ್ರೊಫೌಂಡ್ ಥಿಂಕರ್. ಅನೇಕ ಬಾರಿ ಆಲೋಚನೆ ಮಾಡೋರು ಥಿಂಕರ್ಸ್ ಏನಾಗ್ತಾರೆ ಗೊತ್ತಾ? ಇವತ್ತು ನನ್ನ ವಿಚಾರಧಾರೆ ಹಿಂಗಿತ್ತು, 20 ವರ್ಷದ ನಂತರ ನಾನು ತುಂಬಾ ತಿಳ್ಕೊಂಡೆ, ಬದಲಾಯಿತು ಅಂತ ಆಗುತ್ತೆ. ಬಹಳ ಜನರು ಆಗ್ತಾರೆ. ಬಹಳ ಕಡೆಗಳಲ್ಲಿ ಇದನ್ನ ನೋಡ್ಲಿಕ್ಕೆ ಸಿಗುತ್ತೆ. ಆದ್ರೆ ಬಾಬಾ ಸಾಹೇಬರು ಕಾಲೇಜ್ ಮುಗಿಸ್ಕೊಂಡು ಬಂದಾಗ ಯಾವ ವಿಚಾರಧಾರೆ ಇತ್ತೋ ಅವರು ದೇಹತ್ಯಾಗಕ್ಕೆ ಮುನ್ನವೂ ಕೂಡ ಅದೇ ವಿಚಾರಧಾರೆಯನ್ನ ಬಲವಾಗಿ ಪ್ರತಿಪಾದಿಸಿದ್ರು. ನಾನು ತಪ್ಪಾಗಿ ಯಾವತ್ತೂ ಅರ್ಥೈಸಿಕೊಂಡಿಲ್ಲ ಅಂತ ಹೇಳುವಂತ ದೃಢತೆ ಇತ್ತಲ್ಲ, ಅದು ಬಾಬಾ ಸಾಹೇಬರಿಗೆ ಇದ್ದಂತ ದೃಢತೆ ಅಂತ. ಎರಡನೇದು, ಬಾಬಾ ಸಾಹೇಬರು ಸಾಮಾಜಿಕ ಗತಿವಿಧಿಗಳಿಂದ ತುಂಬಾ ಪ್ರಭಾವಕ್ಕೊಳಗಾಗಿದ್ರು. ಹೀಗಾಗಿ ಹೇಗೆ ನೀವು ಮಹೇಶ್ ಅವರು ಮಾತನಾಡ್ತಿರುವ ಕೇಳಿದ್ರಲ್ಲ, ಬಹಳ ಜನರಿಗೆ ರೋಮಾಂಚನ ಅನ್ಸಿರ್ಬಹುದು. ಮೂಕನಾಯಕದಿಂದ ಶುರು ಮಾಡಿ ಪ್ರಬುದ್ಧ ಭಾರತದವರೆಗೂ ಸ್ಟೆಪ್ ಬೈ ಸ್ಟೆಪ್ ಬಾಬಾ ಸಾಹೇಬರು ಆ ಬದಲಾವಣೆಗಳನ್ನ ಗುರುತಿಸ್ತಾ ಹೋದ್ರು. ತಮ್ಮಲ್ಲಾಗಿರುವಂತ ಬದಲಾವಣೆ ಅದು ಕಾಲಕ್ರಮದಲ್ಲಿ ಆದ ಬದಲಾವಣೆ ಅಲ್ಲ, ಈ ದಿಕ್ಕಲ್ಲಿ ಹೋಗ್ಬೇಕು ಅಂತ ಮಾನಸಿಕವಾಗಿ ಪ್ರಿಪೇರ್ ಆಗಿದ್ರು. ಅದಕ್ಕೆ ತಕ್ಕಂತೆ ತಮ್ಮ ಜನರನ್ನ ತಯಾರು ಮಾಡ್ತಾ ಹೋಗಿದ್ದು ಬಾಬಾ ಸಾಹೇಬರು. ಅಟ್ ದ ಸೇಮ್ ಟೈಮ್ ಮಿತ್ರರೇ, ಬಾಬಾ ಸಾಹೇಬರು ಸುತ್ತಲಿನ ಪರಿಸ್ಥಿತಿಗಳನ್ನ ಅಧ್ಯಯನ ಮಾಡ್ತಾ ಅದಕ್ಕೆ ಎದುರಿಸಲಿಕ್ಕೆ ಬೇಕಾಗಿರುವಂತ ತಮ್ಮದೇ ಆಗಿರುವಂತ ಸ್ಟ್ರಾಟಜಿಗಳನ್ನ ರೂಪಿಸಿ ಅದರಿಂದ ಒಳಹೊಕ್ಕು ಮಾಡ್ಕೊಂಡು ಬರ್ತಾ ಇದ್ದಂತ ಒಂದು ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನದ ಕಾರಣಕ್ಕೋಸ್ಕರ ಹಿಂದುತ್ವವನ್ನ ರಿಫಾರ್ಮ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ನಾನು ಬಾಬಾ ಸಾಹೇಬ್ರ ಥಾಟ್ಸ್ ಆನ್ ಪಾಕಿಸ್ತಾನ್ ಹೋಗೋಕ್ಕಿಂತ ಮುಂಚೆ ಒಂದ್ ಮಾತನ್ನು ಹೇಳ್ಬೇಕು. ನಾನು ಕೋಟ್ ಮಾಡ್ಬಿಡ್ತೀನಿ, ನಾನೇ ಹೇಳೋದು ಯಾಕೆ, ಬಾಬಾ ಸಾಹೇಬರು ಏನ್ ಹೇಳ್ತಿದ್ರು ಅಂತ. ಬಾಬಾ ಸಾಹೇಬರು ಒಂದು ಮಾತಿದೆ, ಬಹಳ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. ನಾನೊಬ್ಬ ಹಿಂದೂ ಧರ್ಮದ ಶತ್ರು, ವಿಧ್ವಂಸಕ ಇತ್ಯಾದಿ ಮಾತುಗಳು ನನ್ನನ್ನು ಟೀಕಿಸುವಂತವರು ಹೇಳುವಂತದ್ದು. ನಾನು ಹಿಂದೂ ಸಮಾಜವನ್ನು ಉಳಿಸಿದವನು ಅಂತ ನೀವು ಅರಿಯುವಂತ ಕಾಲ ಬರ್ಲಿಕ್ಕಿದೆ ಅಂತ ಬಾಬಾ ಸಾಹೇಬರು ಹೇಳಿದ್ದು. ಹೇಗೆ ಹಿಂದೂ ಧರ್ಮವನ್ನು ಉಳಿಸಿದ್ರು ಅಂತ ನಾನು ಹೇಳ್ತೀನಿ. ಈ ಮುಂದಿನ 10 ನಿಮಿಷಗಳ ಅವಧಿಯಲ್ಲಿ ನಿಮಗೆ ಅದನ್ನು ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ನಾನು ಮಾಡ್ತೀನಿ. ಮೂರನೇದು, ಬಾಬಾ ಸಾಹೇಬರನ್ನ ನಾನು ಯಾವಾಗ್ಲೂ ಮಾಸ್ ಡಿಸ್ರಪ್ಟರ್ ಅಂತ ಕರೆಯಕ್ಕೆ ಇಚ್ಛೆ ಪಡ್ತೀನಿ. ಈ ಪದವನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಡಿಸ್ರಪ್ಷನ್ ಅಂದ್ರೆ ಏನ್ ಗೊತ್ತಾ? ಯಾವ್ದಾದ್ರೂ ಒಂದು ವೃಕ್ಷವನ್ನ ಬುಡದ ಸಹಿತ ಕಿತ್ತು ಬಿಸಾಕೋದಿದೆಯಲ್ಲ, ಅದು ಡಿಸ್ರಪ್ಷನ್. ಯಾವ್ದಾದ್ರೂ ಒಂದು ಅನಿಷ್ಟವಾಗಿರುವಂತ ಸಂಗತಿ ಒಳಗೆ ಹೋಗಿದ್ರೆ ಬುಡ ಸಮೇತ ಕಿತ್ತಾಕುವಂತ ತಾಕತ್ತು ಬಾಬಾ ಸಾಹೇಬರಿಗಿತ್ತು. ಎಲ್ಲಿವರೆಗೂ ಅಂತಂದ್ರೆ, ಗಾಂಧೀಜಿಯವರನ್ನ ಎಲ್ಲರೂ ಮಹಾತ್ಮ ಅಂತ ಕರೆದು, ರಾಷ್ಟ್ರಪಿತ ಅಂತ ಕರೆದು, ಗಾಂಧೀಜಿಯವರ ವಿರುದ್ಧ ಮಾತನಾಡೋದು ಅಂತಂದ್ರೆ ದೇಶದ್ರೋಹ ಅಂತ ಹೇಳುವಾಗ ಗಾಂಧೀಜಿ ಮಾಡ್ತಾ ಇರೋ ತಪ್ಪು ಅಂತ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಮಾತನಾಡುವ ತಾಕತ್ತಿದ್ದು ಬಾಬಾ ಸಾಹೇಬರಿಗೆ. ನನಗೆ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಆಯ್ತು, ಬಾಪು ಮತ್ತು ಬಾಬಾ ಅನ್ನುವಂತ ಆ ಕನ್ನಡ ಅರ್ಥದಲ್ಲಿ. ಅವ್ರು ಯಾರು ತಿಳ್ಕೊಳ್ಳದೆ ಇರೋರೇ ಮಾಡಿರ್ಲಿಕ್ಕೆ ಸಾಧ್ಯ ಇದೆ. ಅದು ಬಾಬಾ ಸಾಹೇಬರ ವಿಚಾರಧಾರೆ, ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಏನಿತ್ತು ಅಂತ ತಿಳ್ಕೊಂಡ್ರೆ ಖಂಡಿತವಾಗಿಯೂ ಇಬ್ರು ಫೋಟೋ ಜೊತೆಲಿ ಇಡಲಿಕ್ಕೆ ಆಗೋದಿಲ್ಲ. ಬಾಬಾ ಸಾಹೇಬರು ಅಷ್ಟು ಪ್ರಖರವಾಗಿ ಮಹಾತ್ಮ ಗಾಂಧೀಜಿಯವರು ವಿರೋಧಿಸೋರು. ಯಾವಾಗ
ಇವತ್ ಮಾತನಾಡ್ತಾರ್ರಿ. ಇವತ್ ನಾನು ಮಾತಾಡ್ತೀನಿ, ಜಿ ಬಿ ಹರೀಶ್ ಮಾತನಾಡ್ತಾರೆ, ಇವತ್ತು ಮಹೇಶ್ ಜಿ ಮಾತನಾಡ್ತಾರೆ, ಇವತ್ತು ಪಟಾಪಟ್ ಶ್ರೀನಿವಾಸ್, ಎಲ್ಲರೂ ಮಾತನಾಡ್ತೀವಿ. ಆದ್ರೆ ಮಹಾತ್ಮ ಗಾಂಧೀಜಿಯವರ ಕುರಿತಂತೆ ಮಾತನಾಡಿದ್ರೆ ನಡು ರಸ್ತೆಯಲ್ಲಿ ಕಲ್ಲು ಬೀಳಬಹುದಾಗಿರುವ ಸಾಧ್ಯತೆ ಇದ್ದ ದಿನ ಮಹಾತ್ಮ ಗಾಂಧೀಜಿಯವರ ವಿರುದ್ಧ ನೀವು ಮಾಡ್ತಾ ಇರೋ ತಪ್ಪು ಅಂತ ಕೈ ತೋರಿಸುವ ತಾಕತ್ತಿತ್ತಲ್ಲ, ಅದು ಮಾಸ್ ಡಿಸ್ರಪ್ಷನ್ ಅಂತ ಕರೆಯುತ್ತೆ. ಬರೀ ಇಷ್ಟೇ ಅಲ್ಲ, ಯಾವ ಹಿಂದೂಗಳ ವಿರುದ್ಧ, ಇದು ಹೌದು, ನೆನ್ಪಿಟ್ಕೊಳ್ಳಿ. ಯಾಕೆ ಮೂಕನಾಯಕ ಬಂತು ಅಂತಂದ್ರೆ, ಯಾರು ಅಸ್ಪೃಶ್ಯರಿದ್ರು ಅವರಿಗೆ ಮಾತನಾಡುವ ದನಿ ಇರಲಿಲ್ಲ. ಮೇಲ್ವರ್ಗದ ಹಿಂದೂಗಳ ವಿರುದ್ಧ ಮಾತನಾಡಿದ್ರೆ ಅವ್ರಿಗೆ ಏಟು ಬೀಳುವ ಸಾಧ್ಯತೆ ಇತ್ತು, ಬದುಕೋದು ಕಷ್ಟ ಇರ್ತಿತ್ತು. ಅಂತ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ತೊಡೆತಟ್ಟಿ ನಾನ್ ನಿಲ್ತೀನಿ ಅಂತ ಬಾಬಾ ಸಾಹೇಬರು ನಿಂತರಲ್ಲ, ಆ ಅನಿಷ್ಟ ಪದ್ಧತಿಗಳನ್ನ ಮಾಸ್ ಡಿಸ್ಟ್ರಕ್ಟ್ ಮಾಡಿದ್ದು ಬಾಬಾ ಸಾಹೇಬರು ಅಂತ. ಮೂರನೇದಿದೆ, ಇಸ್ಲಾಂನ ವಿರುದ್ಧ ಮಾತನಾಡ್ಲಿಕ್ಕೆ ಮಹಾತ್ಮ ಗಾಂಧೀಜಿ ಆದಿಯಾಗಿ ಎಲ್ಲ ಕಾಂಗ್ರೆಸ್ಸಿಗರು ಹೆದರ್ಕೊಂಡು ಕೂತಿದ್ದಾಗ, ನಾವು ಮಾತನಾಡ್ಬಿಟ್ರೆ ಪಾಕಿಸ್ತಾನ ಮಾಡ್ಬಿಡ್ತಾರೆ, ನಾವು ಮಾತನಾಡ್ಬಿಟ್ರೆ ಬ್ರಿಟಿಷರ್ ಕಡೆಗೆ ಹೋಗ್ಬಿಡ್ತಾರೆ, ನಾವು ಅವ್ರ ವಿರುದ್ಧ ಸತ್ಯವನ್ನ ಹೇಳಿದ್ರೆ ಹಿಂಗಾಗ್ಬಿಡುತ್ತೆ ಅನ್ನುವಾಗ, ಇದು ನಿಜವಾದ ನಿಮ್ಮ ಮುಖ ಅಂತ ಅವರಿಗೆ ಕನ್ನಡಿಯಲ್ಲಿ ಮುಖ ತೋರಿಸ್ಲಿಕ್ಕೆ ಸಾಧ್ಯವಾಗಿದ್ದು ಬಾಬಾ ಸಾಹೇಬರಿಗೆ ಮಾತ್ರ. ಯಾರಿಗೋಲ್ಲ, ಬಾಬಾ ಸಾಹೇಬ್ರನ್ನ ಸುಮ್ಮನೆ ಹೀರೋ ಅಂತ ಕರೆದಿದ್ದಲ್ಲ ಮಿತ್ರ. ಬಾಬಾ ಸಾಹೇಬರು ಅಂದಾಗ ಸಮಾಜದಲ್ಲಿ ಒಂದಷ್ಟು ಕೆಟ್ಟ ಭಾವನೆಗಳಿವೆ, ನಂಗೆ ಗೊತ್ತು. ಆ ಕೆಟ್ಟ ಭಾವನೆ ಯಾತಕ್ಕೋಸ್ಕರ ಬಂದಿದೆ, ಏನನ್ನ ತಲೆಯೊಳಗೆ ತುಂಬಿಟ್ಕೊಂಡ್ ಬಿಟ್ಟಿದ್ದಾರೆ ನಮ್ ಜನ ಅಂತ. ಆದ್ರೆ ಸರಿಯಾಗಿ ಬಾಬಾ ಸಾಹೇಬರನ್ನ ಅರಿತುಕೊಂಡ್ರೆ ಬಾಬಾ ಸಾಹೇಬರು ಎಂತ ಅದ್ಭುತವಾದ ವ್ಯಕ್ತಿ ಅಂತ ಅನ್ಸುತ್ತೆ. ಫೈನ್, ನಾನು ಮುಖ್ಯ ವಿಚಾರಕ್ಕೆ ಬರ್ತೀನಿ. ಬಾಬಾ ಸಾಹೇಬರನ್ನ, ಅವರ ಸಾಹಿತ್ಯವನ್ನ ಓದೋಕ್ಕಿಂತ ಮುಂಚೆ ಭಾವನಾತ್ಮಕವಾಗಿ ಬಾಬಾ ಸಾಹೇಬರನ್ನ ಒಮ್ಮೆ ಹೃದಯಕ್ಕೆ ಇಳಿಸ್ಕೊಳ್ಳಿಲ್ಲ ಅಂತಂದ್ರೆ ಅರ್ಥ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಹೇಳ್ತೀನಿ, ಬಾಬಾ ಸಾಹೇಬರು ಮತ್ತು ಮನುಸ್ಮೃತಿಯನ್ನು ಓದಬೇಕಾದಾಗ ಅನೇಕರಿಗೆ ಕಷ್ಟ ಆಗುತ್ತೆ. ಆದ್ರೆ ಹೃದಯದಿಂದ ಬಾಬಾ ಸಾಹೇಬರನ್ನ ಒಮ್ಮೆ ಅವರನ್ನ ಮನಸ್ಸಿಗೆ ಇಳಿಸ್ಕೊಂಡ್ಬಿಟ್ರೆ ಮನುಸ್ಮೃತಿಯ ಬಗ್ಗೆ ಅವ್ರು ಹೇಳಿರುವ ಮಾತುಗಳೆಲ್ಲ ಏನ್ ಕರೆಕ್ಟ್ ಆಗಿದೆಯಲ್ಲ ಅಂತ ಅನ್ಸುತ್ತೆ. ಆ ಕಾರಣಕ್ಕೋಸ್ಕರ ಮೊದಲು ಈ ವಿಚಾರಣೆ ಮುಂದೆ ಇಡ್ತಾ ಇರೋದು. ಈ ಥಾಟ್ಸ್ ಆನ್ ಪಾಕಿಸ್ತಾನ್ ಇದೆಯಲ್ಲ, ಇದನ್ನ ಜಿ ಬಿ ಹರೀಶ್ ಹೇಳಿದಂತೆ ಒಬ್ಬ ಅಡ್ವೊಕೇಟ್ ಹೆಂಗ್ ಬರಿಬಹುದು ಹಂಗೆ ಬರೆದಿದ್ದಾರೆ. ನಾನು ಸುಮ್ಮನೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಥಾಟ್ಸ್ ಆನ್ ಪಾಕಿಸ್ತಾನ್ ನಲ್ಲಿ ಮೊದಲ ಅಧ್ಯಾಯಗಳು ಏನ್ ಹೇಳ್ತವೆ ಅಂತಂದ್ರೆ, ಪಾಕಿಸ್ತಾನದ ಕುರಿತಂತೆ ಮುಸಲ್ಮಾನರ ಐಡಿಯಾ ಏನು, ಪಾಕಿಸ್ತಾನದ ಕುರಿತಂತೆ ಹಿಂದೂಗಳ ಐಡಿಯಾ ಏನು. ನೀವೊಂದು ಪ್ರಬಂಧ ಬರಿಬೇಕಾದ್ರೆ ಮೊದಲು ವಿಷಯದ ಆರಂಭ, ಆಮೇಲೆ ವಿಷಯ, ಕೊನೆಗೆ ವಿಷಯದ ಕನ್ಕ್ಲೂಷನ್ ಅಂತ ಸುಂದರವಾಗಿ ಬರೀತಿರಲ್ಲ. ಈ ಪುಸ್ತಕ ಹಂಗೆ ಇರೋದು, ಬಹಳ ಅದ್ಭುತವಾಗಿದೆ. ಮೊದಲು ಅವರ ಉದ್ದೇಶ ಏನು, ಇವ್ರ ಉದ್ದೇಶ ಏನು, ಆಮೇಲೆ ಎರಡನೇ ಪಾರ್ಟಿ ಏನ್ ಗೊತ್ತಾ, ಪಾಕಿಸ್ತಾನಕ್ಕೆ ಆಲ್ಟರ್ನೇಟಿವ್ ಹಿಂದೂಗಳು ಏನ್ ಕೊಡ್ತಾರೆ, ಪಾಕಿಸ್ತಾನಕ್ಕೆ ಆಲ್ಟರ್ನೇಟಿವ್ ಮುಸ್ಲಿಮರದ್ದು ಏನಿದೆ ಅವುಗಳನ್ನ ಡೀಟೇಲ್ ಆಗಿ ಬ್ರೀಫ್ ಮಾಡ್ತಾರೆ. ಅದಕ್ಕೆ ಬೇಕಾಗಿರುವಷ್ಟು ಎಲ್ಲ ವಿವರಣೆಗಳನ್ನ ತುಂಬುತ್ತಾ ಹೋಗ್ತಾರೆ. ಅಂಡ್ ಫೈನಲಿ ಮುಸಲ್ಮಾನರು ಮತ್ತು ಇವುಗಳಲ್ಲಿರುವಂತ ಸೋಷಿಯಲ್ ಇವಿಲ್ಗಳೇನು, ಈ ಕಾರಣಕ್ಕೋಸ್ಕರ ಎಂದಿದ್ರು ಇದೊಂದು ಪ್ರಾಬ್ಲಮ್ ಆಗಿ ಹೇಗೆ ನಿರ್ಮಾಣಗೊಳ್ಳುತ್ತೆ ಅಂತ ತಮ್ಮದ್ದೇ ಆಗಿರುವಂತ ವೈಚಾರಿಕ ಧಾಟಿಯಲ್ಲಿ ಅದನ್ನು ಪಡಿತಾರಲ್ಲ, ಅದು ಥರ್ಡ್ ಪಾರ್ಟ್ ಆಗಿ ಬರುತ್ತೆ. ಈ ಮೂರು ಪಾರ್ಟ್ ಸೇರಿದಾಗ ಇಡೀ ಪುಸ್ತಕ ಕಂಪ್ಲೀಟ್ ಆಗುತ್ತೆ. ನಾನು ಮೊದಲ ಎರಡು ಪಾರ್ಟ್ಗಳ ಬಗ್ಗೆ ತುಂಬಾ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಈಗ ಇದರ ಚರ್ಚೆ ಅವಶ್ಯಕತೆ ಏನು, ಒಂದು ಯುದ್ಧ ನಡೀತಾ ಇದೆ, ಅದನ್ನ ಆಪರೇಷನ್ ಸಿಂಧೂರ್ ಅಂತ ನಾವು ಕರೆದಿರ್ಬೋದು, ಅವ್ರು ಮತ್ತೊಂದು ಆಪರೇಷನ್ ಅಂತ ಹೆಸರು ಕಟ್ಕೊಂಡಿರ್ಬೋದು. ಆದ್ರೆ ಯಾರ್ಯಾರು ಪಾಲ್ಗೊಂಡಿದ್ದಾರೋ ಅವ್ರಿಗೆ ಗೊತ್ತು, ಇದು ನಥಿಂಗ್ ಲೆಸ್ ದೆನ್ ಅ ವಾರ್. ನಾವು ಸಾಕ್ಷಾತ್ ಯುದ್ಧವನ್ನೇ ಮಾಡಿದ್ದೀವಿ. ಯುದ್ಧ ಹೇಗಿದೆ ಅಂತಂದ್ರೆ, ನಾವು ಶುರು ಮಾಡುವಾಗ ಅವರ ಭಯೋತ್ಪಾದಕ ಟಾರ್ಗೆಟ್ ಗಳನ್ನ ಧ್ವಂಸಗೊಳಿಸಿದ್ವಿ, 9 ಟಾರ್ಗೆಟ್ ಗಳನ್ನ ಔಟ್ ಆಫ್ 21. ಅದಾದ ನಂತರ ಅವ್ರು ಮತ್ತೆ ತಂಟೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅವ್ರ ಏರ್ ಬೇಸ್ ಗಳನ್ನು ಧ್ವಂಸ ಮಾಡಿದ್ವಿ, ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನು ಧ್ವಂಸ ಮಾಡಿದ್ವಿ. ಇನ್ಫ್ಯಾಕ್ಟ್ ಒಂದು ಭಯಾನಕವಾದ ಸುದ್ದಿ ಬರ್ತಿದೆ, ಅದು ಸತ್ಯವಾಗಿದ್ರೆ ಅಂತೂ ನ್ಯೂಕ್ಲಿಯರ್ ಏನು ರೇಡಿಯೇಷನ್ ಶುರುವಾಗಿದೆ ಪಾಕಿಸ್ತಾನದಲ್ಲಿ, ಅದು ಪಾಕಿಸ್ತಾನವನ್ನ ಅದು ಬದುಕಿರುವವರೆಗೂ ಅದನ್ನ ಅಪಾಹಿಜ್ ಮಾಡ್ಲಿಕ್ಕಿದೆ, ಅದರ ಕೈ ಕಾಲುಗಳನ್ನು ಮುರಿದಿಡ್ಲಿಕ್ಕಿದೆ. ಆ ತರದ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಅಂತ. ಇಟ್ ಇಸ್ ಜಸ್ಟ್ ಎ ವಾರ್, ಅದಕ್ಕಿಂತ ಕಡಿಮೆ ಇಲ್ಲ. ಯಾಕೆ ವಾರ್ ಆಯ್ತು? 1947ರಲ್ಲಿ ನಿಮಗೆ ಬೇಕಾಗಿರೋ ಜಾಗ ಕೊಟ್ಟ ನಂತರವೂ ಕೂಡ ನೆನ್ಪಿಟ್ಕೊಳ್ಳಿ, ಪಾಕಿಸ್ತಾನ ನಿರ್ಮಾಣ ಆಗಿದ್ ಯಾಕೆ ಅಂತಂದ್ರೆ ಮುಸಲ್ಮಾನರು ಕೇಳಿದ್ರು ಅಂತ. ಹಿಂದೂಗಳಲ್ಲೇ ಒಂದು ವರ್ಗ ಬಂದು ನಮ್ಗೊಂದು ಬೇರೆ ರಾಷ್ಟ್ರ ಕೊಡಿ ಅಂತ ಕೇಳಿದ್ರೆ ಪ್ರಾಬ್ಲಮ್ ಅಲ್ಲ. ಅಕಸ್ಮಾತ್ ಕನ್ನಡಿಗರು ನಮ್ಗೊಂದು ಪ್ರತ್ಯೇಕ ಬೇಕು, ನೀವು ಹಿಂದಿಗಳು ಪ್ರತ್ಯೇಕ ಅನ್ನೋದು ಬೇರೆ ದೃಷ್ಟಿ. ಆದ್ರೆ ಅದೊಂದು ಧಾರ್ಮಿಕವಾಗಿ ಮತೀಯ ದೃಷ್ಟಿಯಿಂದ ನಾವು ಬೇರೆ ಮತಕ್ಕೆ ಸೇರಿದವರು ನಮಗೊಂದು ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಕೇಳಿದ್ರೆ ಅದರ ಅರ್ಥ ಮತಾಧಾರಿತವಾಗಿ ಭಾರತವನ್ನ ಡಿವೈಡ್ ಮಾಡಲಾಗಿದೆ ಅಂತ, ರಿಲಿಜಿಯನ್ನ ಆಧಾರದ ಮೇಲೆ ಡಿವೈಡ್ ಮಾಡಲಾಗಿದೆ ಅಂತ. ರಿಲಿಜಿಯನ್ನ ಆಧಾರದ ಮೇಲೆ ಡಿವೈಡ್ ಮಾಡಿದ ನಂತರವೂ ಇವತ್ತು ಭಾರತ ಮತ್ತೊಂದು ಯುದ್ಧ ಯಾಕೆ ಮಾಡ್ಬೇಕಾದ್ ಬಂತು? ಯಾಕೆ ಮಾಡ್ಬೇಕಾಗ್ ಬಂತು ಅಂತಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪುಣ್ಯಾತ್ಮ ಹೇಳಿದ ಮಾತನ್ನು ಕೇಳಲಿಲ್ಲ, ಅದಕ್ಕೋಸ್ಕರ ಮಾಡ್ಬೇಕಾಗ್ ಬಂತು. ಸಿಂಪಲ್ ಸೆಂಟೆನ್ಸ್. ಏನು ಬಾಬಾ ಸಾಹೇಬ್ರು ಹೇಳಿದ್ರು ಗೊತ್ತಾ?
ಮಿತ್ರೆ, ನಾನು ಆ ಇಡೀ ಪುಸ್ತಕದ ಒಳಗೆ ಹೋಗೋಕ್ಕಿಂತ ಮುಂಚೆ ಹೇಳ್ತೀನಿ, ಪುಸ್ತಕ ಅದ್ಭುತ. ನಿಮ್ಗೆ ಏನಾದ್ರೂ ಇವತ್ತು ಇಂಟ್ರೆಸ್ಟ್ ಅನ್ಸಿದ್ರೆ ಈ ಮಾತನ್ನು ಕೇಳಿದ ನಂತರ ಮಾರ್ಕೆಟ್ ಹೋಗಿ ಪುಸ್ತಕ ಕೊಂಡ್ಕೊಳ್ಳಿ. ಪುಸ್ತಕ ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ವಾ? ಬಾಬಾ ಸಾಹೇಬರ ಕಾಲದಲ್ಲಿ ಕೊಂಡ್ಕೊಂಡೇ ಓದಬೇಕಾಗಿತ್ತು. ಆರ್ಕೈವ್ಸ್ ಅಲ್ಲಿ ಪುಸ್ತಕ ಸಿಗುತ್ತೆ, ಗೂಗಲ್ ಸರ್ಚ್ ಮಾಡಿ ಥಾಟ್ಸ್ ಆನ್ ಪಾಕಿಸ್ತಾನ್ ಆರ್ಕೈವ್ ಅಂತ ಹಾಕಿ, ಆರ್ಕೈವ್ ಬುಕ್ ಸಿಗುತ್ತೆ, PDF ಡೌನ್ಲೋಡ್ ಮಾಡಿ. ನಿಮ್ಗೆ ಆ 365 ಪುಟವನ್ನ ದಿನಕ್ಕೊಂದು 50 ಪುಟ ಓದಿದ್ರು ನೀವು ಒಂದು 7-8 ದಿನದಲ್ಲಿ ಓದು ಮುಗಿಸ್ತೀರಾ. ನಿಮ್ಮ ಬ್ರೈನ್ ಇರುತ್ತಲ್ಲ, ಗಾಬರಿ ಆಗ್ಬಿಡುತ್ತೆ. ಅಯ್ಯಪ್ಪ, ಏನ್ ಅದ್ಭುತವಾದ ವಿಚಾರಧಾರೆಯನ್ನು ಕೊಟ್ಟಿದ್ದಾರೆ ಬಾಬಾ ಸಾಹೇಬರು ಅಂತ. ಒಂದ್ ಸ್ವಲ್ಪ ಪ್ರಯತ್ನ ಪಟ್ಟು ನೋಡ್ರಲ್ಲ. ಬಾಬಾ ಸಾಹೇಬರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಪಾಕಿಸ್ತಾನ ಇನ್ಎವಿಟಬಲ್, ಅದನ್ನ ನೀವು ತಡಿಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಈ ಪಾಕಿಸ್ತಾನವನ್ನ ಮಾಡ್ಲೇಬೇಕು ಅಂತಾದ್ರೆ ಅವರು ಮತಾಧಾರಿತವಾಗಿ ಒಂದು ದೇಶವನ್ನ ಕೇಳ್ತಾ ಇರೋದ್ರಿಂದ ಈ ಕಡೆಯಿಂದ ಅಷ್ಟು ಮುಸಲ್ಮಾನರನ್ನ ಅಲ್ಲಿಗೆ ಕಳಿಸ್ಬಿಡಿ, ಅಲ್ಲಿರುವಂತ ಅಷ್ಟು ಹಿಂದೂಗಳನ್ನ ಇಲ್ಲಿ ಕರ್ಸ್ಕೊಂಡ್ಬಿಡಿ. ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿದರೆ ಮಾತ್ರ ಇದರ ಪ್ರಾಬ್ಲಮ್ ಕಂಪ್ಲೀಟ್ ಆಗಿ ಸಾಲ್ವ್ ಆಗುತ್ತೆ, ಇಲ್ಲದೆ ಹೋದ್ರೆ ಸಾಲ್ವ್ ಆಗೋದಿಲ್ಲ ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ಅದನ್ನ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿಲ್ಲ. ಬಾಬಾ ಸಾಹೇಬರು ಹೇಳಿದ್ದಷ್ಟೇ ಅಲ್ಲ, ಅದಕ್ಕೆ ಬೇಕಾಗಿರುವಷ್ಟು ಎವಿಡೆನ್ಸ್ ಕೊಟ್ಟರು, ಯಾರ್ಯಾರು ನೀವು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿದ್ದಾರೆ, ಅದಕ್ಕಾಗಿರುವಂತ ವಿಚಾರಗಳು ಏನು ಅಂತ. ಆದ್ರೆ ನನಗೆ ಇಡೀ ಪುಸ್ತಕದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಸಂಗತಿ, ಬಾಬಾ ಸಾಹೇಬರ ಕುರಿತಂತೆ ನಾವು ಅನೇಕ ಬಾರಿ ಚರ್ಚಿಸದೇ ಇರುವಂತ ಸಂಗತಿಯನ್ನ ಏನನ್ನ GB ಹರೀಶ್ ಸ್ವಲ್ಪ ಮುಟ್ಟಿದ್ರು, ನಾನು ಸ್ವಲ್ಪ ವಿಸ್ತಾರ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಬಾಬಾ ಸಾಹೇಬರು ಹೇಳಿದ್ರು, ಈ ಮುಸಲ್ಮಾನರಲ್ಲಿ ಸೋಷಿಯಲ್ ಈವಿಲ್ಗಳಿವೆ. ನಮಗೆ ಸಾಧಾರಣವಾಗಿ ಇರುವಂತ ಚಿಂತನೆ ಏನು, ಹಿಂದೂಗಳಲ್ಲಿ ಮಾತ್ರ ಸೋಷಿಯಲ್ ಈವಿಲ್ಗಳು, ಮುಸಲ್ಮಾನರಲ್ಲಿ ಹಿಂದೂಗಳಲ್ಲಿರುವಂತ ಸೋಷಿಯಲ್ ಈವಿಲ್ಗಳಿಲ್ಲ. ಬಾಬಾ ಸಾಹೇಬ್ರು ಏನ್ ಹೇಳ್ತಾರೆ ಗೊತ್ತಾ? ಥಾಟ್ಸ್ ಆನ್ ಪಾಕಿಸ್ತಾನದಲ್ಲಿ ಹಿಂದೂಗಳಲ್ಲಿ ಯಾವ್ಯಾವ ಸೋಷಿಯಲ್ ಈವಿಲ್ಗಳಿವೆಯೋ, ಯಾವ್ಯಾವ ಸಾಮಾಜಿಕ ಪಿಡುಗುಗಳಿವೆಯೋ, ಸರಿಯಾಗಿ ಕೇಳಿಸ್ಕೊಳ್ಳಿ ಇದನ್ನ, ಹಿಂದೂಗಳಲ್ಲಿ ಯಾವ್ಯಾವ ಸಾಮಾಜಿಕ ಪಿಡುಗುಗಳಿವೆಯೋ ಅವೆಲ್ಲವೂ ಮುಸಲ್ಮಾನರಲ್ಲಿವೆ, ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಇದೆ. ಅವ್ರು ಬುರ್ಕಾ ಮತ್ತು ಪರ್ದಾನ ಉಲ್ಲೇಖ ಮಾಡ್ತಾ ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಮುಸಲ್ಮಾನರಲ್ಲಿ ಇದೆ ಎನ್ನುವ ಎಚ್ಚರಿಕೆಯನ್ನ ಬಾಬಾ ಸಾಹೇಬರು ಥಾಟ್ಸ್ ಆನ್ ಪಾಕಿಸ್ತಾನದಲ್ಲಿ ಬೇರೆ ಬೇರೆಯವ್ರನ್ನ ಉಲ್ಲೇಖ ಮಾಡಿಕೊಟ್ರು. ನಾನು ತುಂಬಾ ಕೆಲವೊಂದು ಉದಾಹರಣೆ ಕೊಡ್ತೀನಿ. ಸೋಷಿಯಲ್ ಈವಿಲ್ಸ್ ಗಳಲ್ಲಿ ಯಾವುದು, ನೀವೆಲ್ಲ ಪ್ರಬಂಧಗಳನ್ನ ಉದ್ದುದ್ದಕ್ಕೆ ಬರೆದಿದ್ದಾರಲ್ಲ, ಹಿಂದೂಗಳಲ್ಲಿರುವಂತ ಸೋಷಿಯಲ್ ಈವಿಲ್ಸ್ ಯಾವುದು? ಚೈಲ್ಡ್ ಮ್ಯಾರೇಜ್. ಬಾಬಾ ಸಾಹೇಬರು ಕೇಳ್ತಾರೆ, ಚೈಲ್ಡ್ ಮ್ಯಾರೇಜ್ ಹಿಂದೂಗಳಲ್ಲಿ ಪ್ರಾಬ್ಲಮ್ ಇದೆ, ಮುಸಲ್ಮಾನರಲ್ಲಿ ಇಲ್ವಾ? ಅವ್ರು ಹೇಳ್ತಾರೆ, ಮುಸಲ್ಮಾನರಲ್ಲಿ ಇನ್ನೂ ಭಯಾನಕವಾಗಿದೆ. ಅವ್ರು ಮುಂದುವರೆದು ಹೇಳ್ತಾರೆ, ಅವರೊಂದು ಡಾಟಾ ಕೋಟ್ ಮಾಡ್ತಾರೆ. ನಾನು ನಿಮ್ಗೆ ಡಾಟಾನ ಬಾಬಾ ಸಾಹೇಬರು ಕೋಟ್ ಮಾಡಿರುವಂತ ಪುಸ್ತಕಗಳಿಂದಲೇ ತೆಗೆದುಕೊಂಡು ಹೇಳ್ತೀನಿ. ಬಾಬಾ ಸಾಹೇಬರು ಈ ಕೋಟ್ ಹೇಗ್ ಮಾಡ್ತಾರೆ ಅಂತಂದ್ರೆ, ಅದು ಜನಸಂಖ್ಯೆಯ ಅಂಕಿಯ ಆಧಾರದ ಮೇಲೆ ಅವ್ರು ಹೇಳ್ತಾರೆ, 1881ರಲ್ಲಿ 15 ವರ್ಷದ ಕೆಳಗಿನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಡುವಂತ ಪ್ರಕ್ರಿಯೆಯನ್ನು ಲೆಕ್ಕ ಮಾಡಿ ಹೇಳ್ತಾರೆ, 15 ವರ್ಷಕ್ಕಿಂತ ಕೆಳಗಿನ ಹೆಣ್ಣು ಮಕ್ಕಳಿಗೆ 1000 ಹೆಣ್ಣು ಮಕ್ಕಳಿಗೆ ಹಿಂದೂಗಳಲ್ಲಿ 208 ಜನ ಅಂಡರ್ 15 ಮ್ಯಾರೇಜ್ ಆಗ್ಬಿಟ್ರೆ, ಮುಸಲ್ಮಾನರಲ್ಲಿ 153 ಜನ ಮದುವೆ ಆಗ್ತಿದ್ರು 1881 ನಲ್ಲಿ. 1931 ವೇಳೆಗೆ ಅವ್ರು ಹೇಳ್ತಾರೆ, ಹಿಂದೂಗಳಲ್ಲಿ 208 ಇದ್ದಿದ್ದು 190 ಇಳಿತು, ಆದ್ರೆ ಮುಸಲ್ಮಾನರಲ್ಲಿ 150 ಇದ್ದಿದ್ದು 186 ಆಯ್ತು ಅಂತ, ಜಾಸ್ತಿ ಆಯ್ತು. ಹಿಂದೂಗಳಲ್ಲಿ ಕಾಲಕ್ರಮದಲ್ಲಿ ಡೌನ್ ಆಗ್ತಾ ಬಂತು. ಇವತ್ತಂತೂ ಹೇಗಿದೆ, ನಾನು ಪೂರ್ತಿ ಇಲ್ಲವಾಗಿದೆ ಅಂತ ಹೇಳಲ್ಲ, ಹಳ್ಳಿಗಳಲ್ಲಿ ಇವತ್ತಿಗೂ ಇದೆ. ನಾನು ಬಳ್ಳಾರಿಗೆ ಒಬ್ಬ DC ಅವ್ರ ಹತ್ರ ಮಾತನಾಡ್ಲಿಕ್ಕೆ ಹೋದಾಗ ಅವ್ರು ಹೇಳಿದ್ರು, ಸರ್ ಯುವ ಬ್ರಿಗೇಡ್ ನಿಂದ ನಿಮ್ಗೆ ಎಲ್ಲ ಕೆಲಸ ಬಿಟ್ಟು ನಮ್ ಬಳ್ಳಾರಿಗೆ ಸ್ವಲ್ಪ ಬಂದು ಚಿಕ್ಕ ಮಕ್ಕಳನ್ನು ಮದುವೆ ಮಾಡ್ಕೊಟ್ಬಿಡ್ತಾರೆ, ಅದ್ರ ವಿರುದ್ಧ ಸ್ವಲ್ಪ ನಮಗೊಂದು ಮಾಹಿತಿ ಕೊಡ್ಲಿಕ್ಕೆ ನಿಮ್ ತರುಣರನ್ನ ಟ್ರೈನ್ ಮಾಡಿ ಅಂತ. ಈಗಲೂ ಇದೆ, ನಾನು ಒಪ್ಕೊಳ್ತೀನಿ. ಆದ್ರೆ ಪ್ರಾಬ್ಲಮ್ ಇರೋದು ಮುಸಲ್ಮಾನರಲ್ಲಿ ಹೆಂಗಿದೆ ಗೊತ್ತಾ? ಬಾಬಾ ಸಾಹೇಬರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಮುಸಲ್ಮಾನರಲ್ಲಿ ಮದುವೆ ಅಂದ್ರೆ ಕಾಂಟ್ರಾಕ್ಟು. ಈ ಕಾಂಟ್ರಾಕ್ಟ್ ಹೇಗಿರುತ್ತೆ ಅಂತಂದ್ರೆ, ಹೆಣ್ಣನ್ನ ಗಂಡಿಗೆ ಒಪ್ಪಿಸಿಕೊಡಲಾಗುತ್ತೆ. ಗಂಡು ಅವಳಿಗೆ ಒಂದು ವರದಕ್ಷಿಣೆ ರೂಪದಲ್ಲಿ, ಒಂದು ವರದಕ್ಷಿಣೆ ಅಂತ ಕರೆಯೋದಿಲ್ಲ ಅವರದನ್ನ, ವಧು ದಕ್ಷಿಣೆಯ ರೂಪದಲ್ಲಿ ಏನೋ ಒಂದು ಕೊಟ್ಬಿಡ್ತಾನೆ. ಕೊಟ್ರೆ ಅವಳನ್ನು ಯಾವಾಗ ಬೇಕಿದ್ರೂ ಬಿಡುವ ಅಧಿಕಾರವನ್ನ ಪಡ್ಕೊಳ್ತಾನೆ. ಬಾಬಾ ಸಾಹೇಬ್ರು ಹೇಳೋ ಮಾತು, ನಂದಲ್ಲ. ತಲಾಕ್ ಎನ್ನುವಂತ ಒಂದು ಅನಿಷ್ಟ ಪದ್ಧತಿಯ ಮೂಲಕ ಯಾವಾಗ ಬೇಕಿದ್ರು ಅವಳನ್ನ ಬಿಡಬಹುದು. ಅವಳಿಗೆ ಏನನ್ನೂ ಕೊಡಬೇಕು ಅಂತಿಲ್ಲ, ಒಂದು ಸಲ ಕೊಟ್ಟು ಮುಗಿಸಿದ್ರೆ ಮುಗಿದು ಬಿಡುತ್ತೆ. ಅದು ಕಾಂಟ್ರಾಕ್ಟ್ ಆಗಿರೋದ್ರಿಂದ ಬಹಳ ದೊಡ್ಡ ಸಮಸ್ಯೆ ಅಲ್ಲಾಗಿದೆ. ಮುಸ್ಲಿಂ ಲಾನ ಪ್ರಕಾರ ಅಪ್ಪ ಮತ್ತು ತಾತ ಇಬ್ರು ಸೇರ್ಕೊಂಡು ಮದುವೆ ಆಗುವ ಗಂಡಿನ ಜೊತೆ ಮಾಡಿಕೊಳ್ಳುವ ಒಪ್ಪಂದವನ್ನ ಮದುವೆ ಅಂತ ಕರೀಬಹುದು ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಇಸ್ಲಾಂನಲ್ಲಿ ಈ ತರದ ಭಯಾನಕವಾಗಿರುವಂತ ಈವಿಲ್ ಇದೆ ಅಂತ ಹೇಳಿ ಅವರು ಕೋಟ್ ಮಾಡ್ತಾರೆ. ಒಂದು ಪ್ರಾಬಬ್ಲಿ ರೆನಾನ್ ನ ಕೋಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಅವರು. ಅದರಲ್ಲಿ ಅವ್ರು ಹೇಳ್ತಾರೆ, ಇಸ್ಲಾಂ ಆ ಹೆಣ್ಣು ಮಗಳಿಗೆ ತನ್ನ ವೈಯಕ್ತಿಕ ಅಭಿಪ್ರಾಯವನ್ನ ಹೇಳಿಕೊಳ್ಳುವ ಯಾವ ಅವಕಾಶವನ್ನು ಕೊಡುವುದಿಲ್ಲ, ಅದರಿಂದ ಅವಳನ್ನ ವಂಚಿತಗೊಳಿಸುತ್ತೆ ಇಸ್ಲಾಂ ಅಂತ ಒಂದು ಹೆಣ್ಣು ಮಗಳ ಬಗ್ಗೆ ಮಾತನಾಡುವಾಗ ಬಾಬಾ ಸಾಹೇಬರು ಈ ಮಾತನ್ನ ಇದ್ರಲ್ಲಿ ಕೋಟ್ ಮಾಡ್ತಾರೆ. ಆಮೇಲೆ ಹೇಳ್ತಾರೆ, ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಆಕೆಗೆ ಫ್ರೀಡಮ್ ಇಲ್ಲ,
ತಲಾಕ್ ಒಂದಿರೋದ್ರಿಂದ ಆ ಫ್ರೀಡಮ್ ಅನ್ನ ಅವಳು ಕಳ್ಕೊಂಡಿದ್ದಾಳೆ ಅಂತ. ಇಷ್ಟಲ್ಲದೆ ಹರೀಶ್ರು ಕೋಟ್ ಮಾಡಿದ್ರಲ್ಲ, 4 ಹೆಣ್ಣನ್ನ ಮದುವೆ ಆಗ್ಬೋದು ಪುರುಷನಾದವನು, ಪಾಲಿಗಮಿ ಇದೆ, ಚೈಲ್ಡ್ ಮ್ಯಾರೇಜ್ ಅಂತೆ ಪಾಲಿಗಮಿ ಕೂಡ ಅಲ್ಲಿದೆ. ಆ 4 ಹೆಣ್ಣನ್ನ ಮದುವೆ ಆಗ್ಬೋದು, 4ಕ್ಕಿಂತ ಜಾಸ್ತಿಯನ್ನು ಕೂಡ ಅವನು ಆಗಬೇಕು ಅಂತಂದ್ರೆ ಸ್ಲೇವ್ಸ್ ಗಳನ್ನ ಅಥವಾ ತಾನು ಗುಲಾಮರನ್ನಾಗಿ ಯಾರನ್ನು ಪಡ್ಕೊಂಡಿದ್ದಾನೋ ಅವರನ್ನೂ ಕೂಡ ಅವನು ತನ್ನ ಪತ್ನಿಯರಂತೆ ಇಟ್ಕೊಳ್ಬಹುದು, ಆದ್ರೆ ಪತ್ನಿಯರ ಸ್ಟೇಟಸ್ ಅವರಿಗೆ ಇರೋದಿಲ್ಲ. ಬಾಬಾ ಸಾಹೇಬರು ಕೋಟ್ ಮಾಡ್ತಾರೆ. ಮಿತ್ರ, ಇದನ್ನ ತೆರೆದೆದೆಯಿಂದ ಸ್ವೀಕರಿಸಬೇಕು. ಯಾರ ಬಗ್ಗೆ ನಾವು ಮಾತಾಡ್ತಿದ್ದಾರೆ ಅಂತ ಗಾಬರಿ ಪಟ್ಕೊಳ್ಳುವಂತಿಲ್ಲ. ನಮ್ಮ ನಡುವೆ ಇದು ಈವಿಲ್ ಅನ್ಸಿದ್ರೆ ಆ ಈವಿಲ್ ಅನ್ನ ಹೋಗಲಾಡಿಸ್ಲಿಕ್ಕೋಸ್ಕರ ನಾವು ಬಲವಾಗಿ ನಿಲ್ಲಬೇಕಾದಂತ ಅಗತ್ಯ ಇದೆ. ಅಸ್ಪೃಶ್ಯತೆ ಅನ್ನೋದೊಂದು ಈವಿಲ್ ಆಗಿದ್ದಾಗ ಅದ್ರ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದಾಗ ಬಾಬಾ ಸಾಹೇಬರು ನಿಂತ್ಕೊಂಡು ಮಾತನಾಡಿದ್ರಲ್ಲ. ಯಾಕೆ ಮಾತನಾಡಿದ್ರು ಅಂದ್ರೆ ಕೇಳಲಿಕ್ಕೆ ಧೈರ್ಯ ಇಲ್ಲ ನಿಮ್ಗೆ. ಇನ್ನು ಅನುಭವಿಸುವವರ ಕಥೆ ಏನಪ್ಪಾ ಅಂತ ಬಾಬಾ ಸಾಹೇಬರು ಕೇಳಿದ್ರಲ್ಲ. ಬಾಬಾ ಸಾಹೇಬರು ಈ ಪ್ರಶ್ನೆ ಇಲ್ಲಿ ಕೇಳ್ತಾರೆ. ಬಾಬಾ ಸಾಹೇಬರು ಮುಂದೆ ಕೇಳ್ತಾರೆ, ಇನ್ಫ್ಯಾಕ್ಟ್ ಈಗಲೂ ಇದೆ. ಬಾಬಾ ಸಾಹೇಬರು ಅದನ್ನು ಹೇಳ್ತಾರೆ, ಚಿಕ್ಕ ಮಗುವನ್ನ ಮದುವೆ ಮಾಡ್ಕೊಡ್ಬಹುದು, ಅವಳು ಪ್ಯೂಬರ್ಟಿಗೆ ಬಂದಾಗ ಮದುವೆ ವ್ಯಾಲಿಡ್ ಆಗುತ್ತೆ ಅನ್ನೋದನ್ನ ಒಪ್ಕೋಬಹುದು ಅಂತ ಏನು ಅವರ ಲಾಗಳಲ್ಲಿದೆ ಅದನ್ನ ಬಾಬಾ ಸಾಹೇಬರು ಕೋಟ್ ಮಾಡ್ತಾರೆ. ಇವತ್ತಿಗೂ ಕೂಡ, ಇಫ್ ಐ ನಾಟ್ ರಾಂಗ್, ಅಡ್ವೊಕೇಟ್ಸ್ ಬಹಳ ಇದ್ದೀರಿ, ಅವ್ರು ಹೇಳ್ಬೇಕು, ಈ ವಿವಾಹವನ್ನ 18ಕ್ಕಿಂತ ಕೆಳಗಿನ ಹೆಣ್ಣು ಮಕ್ಕಳು ಮದುವೆ ಆದ್ರೆ ಇಸ್ಲಾಂನಲ್ಲಿ ಅದನ್ನು ಬಾಲ್ಯ ವಿವಾಹ ಅಂತ ಕರೆಯೋದಿಲ್ಲ ಅಂತ ಲಾ ಪ್ರಕಾರ ಆಗಿದೆ ಅವ್ರದ್ದು, ಈಗ್ಲೂ ಆಗಿದೆ. ಆದ್ರೆ ಹಿಂದೂಗಳಲ್ಲಿ ಅದಿಲ್ಲ. 1939 ವರೆಗೂ 1930 ಒಂದು ಕಾನೂನು ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಬಾಬಾ ಸಾಹೇಬರು ಕೋಟ್ ಮಾಡ್ತಾರೆ, 14 ವರ್ಷ ಹೆಣ್ಣು ಮಗಳಿಗೆ 16 ವರ್ಷ ಗಂಡು ಮಗುವಿಗೆ ಆದರೆ ಮಾತ್ರ ಮದುವೆ ಮಾಡಬೇಕು ಅನ್ನೋ ಕಾನೂನು ಬಂದಾಗ ಎಲ್ಲರೂ ಒಪ್ಕೊಂಡ್ರು, ಮುಸ್ಲಿಮರು ಅದನ್ನ ಧಿಕ್ಕರಿಸಿದ್ರು ಅಂತ ಬಾಬಾ ಸಾಹೇಬರು ಇಲ್ಲಿ ಕೋಟ್ ಮಾಡ್ತಾರೆ. ಸೋಷಿಯಲ್ ಲಿವಿಲ್ ಯಾವ ಪ್ರಮಾಣದಲ್ಲಿದೆ ಅಂತ. ಎರಡನೇದು ಬಾಬಾ ಸಾಹೇಬರು ಹೇಳ್ತಾರೆ, ಅವರು ಕ್ಯಾಸ್ಟ್ ಸಿಸ್ಟಮ್ ನ ಬಗ್ಗೆ ಮಾತನಾಡ್ತಾರೆ. ನಮ್ಗೆಲ್ರಿಗೂ ಏನನ್ನು ಹೇಳಲಾಗಿದೆ, ಹರೀಶ್ ಅದನ್ನು ಕೋಟ್ ಮಾಡಿದ್ದಾರೆ, ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ. ನಮ್ಗೆಲ್ರಿಗೂ ಹೇಳಲಾಗಿದೆ ಹಿಂದೂಗಳಲ್ಲಿ ಮಾತ್ರ ಕಾಸ್ಟ್ ಸಿಸ್ಟಮ್, ಅದು ಮುಸಲ್ಮಾನರಲ್ಲಿ ಇಲ್ಲ ಅಂತ. ಬಾಬಾ ಸಾಹೇಬರು ಹೇಳ್ತಾರೆ, ಮೇಜರ್ಲಿ 4 ಕಾಸ್ಟ್ ಇದೆ, ಶೇಖ್, ಸೈಯದ್, ಮೊಘಲ್ ಮತ್ತು ಪಠಾನ್ ಅನ್ನುವಂತ 4 ಕಾಸ್ಟ್ ಇದೆ ಅಂತ ಹೇಳಿ ಆಮೇಲೆ ಅವರು ಎರಡನ್ನು ಕೋಟ್ ಮಾಡ್ತಾರೆ, ಅಶ್ರಫ್ಗಳು ಮತ್ತು ಅಜ್ರಫ್ಗಳು ಅಂತ. ಈಗ ಅರ್ಜಾಲ್ಗಳು ಅಂತ ಕೂಡ ಒಂದು ಸೇರಿಸೋದನ್ನ ನಾನು ನೋಡಿದ್ದೀನಿ, ಹೊಸ ಎಡಿಷನ್ ಆಗಿರ್ಬೋದು ಅಂತ ಅನ್ಸುತ್ತೆ, ಅಥವಾ ಅದಕ್ಕೊಂದು ಹೊಸ ಕ್ಯಾಟಗರಿ ರೂಪುಗೊಂಡಿರ್ಬೋದು ಅಂತ. ಅಶ್ರಫ್ಗಳು ಅಂದ್ರೆ ಯಾರು? ಬಾಬಾ ಸಾಹೇಬ್ರು ಹೇಳ್ತಾರೆ, ಸೈಯದ್, ಶೇಖ್ ಇವರುಗಳೆಲ್ಲ ಅಶ್ರಫ್ಗಳು, ಮೇಲ್ವರ್ಗದ ಮುಸಲ್ಮಾನರು. ಯಾರು ಮೇಲ್ವರ್ಗದ ಮುಸಲ್ಮಾನರು? ನೇರವಾಗಿ ಅಲ್ಲಿಂದ ಬಂದು ಸೌದಿಯಿಂದ, ಅರಬ್ ರಾಷ್ಟ್ರಗಳಿಂದ ಇಲ್ಲಿ ಬಂದು ಯಾರು ನೆಲೆಸಿದ್ರು ಅವರು ಮೇಲ್ವರ್ಗದ ಮುಸಲ್ಮಾನರು. ಯಾರು ಭಾರತದ ಕನ್ವರ್ಟ್ಸ್ಗಳಿದ್ದಾರೋ ಅವರೆಲ್ಲರೂ ಕೆಳವರ್ಗದ ಮುಸಲ್ಮಾನರು. ಈ ಕೆಳವರ್ಗದ ಅಜಲಫ್ ಅಂತಂದ್ರೆ ಏನ್ ಗೊತ್ತಾ? ಹಿಂದುಳಿದವರು ಅಂತ ಅರ್ಥ. ಅಂದ್ರೆ ಯಾವ ಹಿಂದುಳಿದ ವರ್ಗದ ಕುರಿತಂತೆ ನಾವು ಹಿಂದೂ ಧರ್ಮದಲ್ಲಿ ಮಾತನಾಡ್ತೀವೋ ಅದು ಒಂದಿನಿತೂ ಬದಲಾಗಲಿಲ್ಲ ಅಲ್ಲಿ ಅಂತ ಬಾಬಾ ಸಾಹೇಬರು ತುಂಬಾ ಸ್ಪಷ್ಟವಾದ ದನಿಯಲ್ಲಿ ಹೇಳ್ತಾರೆ. ಮತ್ತೆ ಯಾಕೆ ಈ ವಿಚಾರಗಳು ಹೊರಗೆ ಬರಲಿಲ್ಲ ಅಂತ ಕೇಳಿದ್ರೆ, ಇದನ್ನ ಜಾಣ ನೀತಿಯಿಂದಾಗಿ ಇದನ್ನ ಮುಚ್ಚಿಡುವಂತ ಪ್ರಯತ್ನವನ್ನ ನಾವು ಮಾಡಿದ್ವಿ ಅನ್ನೋದನ್ನ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ. ಇದಾದ್ಮೇಲೆ ಬಾಬಾ ಸಾಹೇಬರು ಎಲ್ಲಿವರೆಗೂ ಹೇಳ್ತಾರೆ ಅಂತಂದ್ರೆ, ಇಂಟರ್ ಕಾಸ್ಟ್ ಮ್ಯಾರೇಜ್ ನ, ಕಾಸ್ಟ್ ಇದೆ ಅಂತ ಅವ್ರು ಹೇಳ್ತಾರೆ. ಅವಾಗ್ಲೇ ಅವ್ರು ಹೇಳುದು ಹಿಂದೂ ಧರ್ಮಗಳಲ್ಲಿ ಇರಬಹುದಾಗಿರುವಂತ ಎಲ್ಲವೂ ಕೂಡ ಇಸ್ಲಾಂನಲ್ಲಿದೆ ಅಂತ ಅವ್ರೊಂದು ಗಂಭೀರವಾದ ಸ್ಟೇಟ್ಮೆಂಟ್ ಕೊಡ್ತಾರೆ. ಇಂಟರ್ ಕಾಸ್ಟ್ ಮ್ಯಾರೇಜ್ ಇಸ್ಲಾಂನಲ್ಲಿ ಇಲ್ಲ, ಅದಕ್ಕೊಂದು ಪಂಚಾಯಿತಿ ರೂಪಿಸಲ್ಪಡುತ್ತೆ, ಅಲ್ಲಿ ನಿರ್ಣಯ ತೆಗೆದುಕೊಳ್ಳಲ್ಪಡುತ್ತೆ ಅಂತ ತುಂಬಾ ಗಂಭೀರವಾಗಿ ಹೇಳುವಂತ ಬಾಬಾ ಸಾಹೇಬರು ಇನ್ನೊಂದನ್ನು ಕೋಟ್ ಮಾಡ್ತಾರೆ. 1939 ಇಫ್ ಐ ನಾಟ್ ರಾಂಗ್, ಅಲ್ಲಿಯವರೆಗೂ ಕೂಡ ಈ ದೇಶದಲ್ಲೂ ಕೂಡ ಹೆಂಡತಿ ಏನಾದ್ರು ಅಂದ್ರೆ ಒಬ್ಬ ಮುಸ್ಲಿಂ ಹೆಣ್ಣು ಮಗಳು ಮದುವೆ ಆದ ನಂತರ ತಾನು ತನ್ನ ಮತವನ್ನ ಬದಲಾಯಿಸಿದ್ರೆ ಈ ಮದುವೆ ಇನ್ವ್ಯಾಲಿಡ್ ಆಗುತ್ತೆ, ಅವಳು ಮತ್ತೊಬ್ಬನನ್ನ ಮದುವೆ ಆಗಬಹುದು ಅನ್ನುವಂತ ರೂಲ್ ಇತ್ತು. ಆದ್ರೆ ಆ ನಂತರ ಆ ರೂಲ್ ಅನ್ನ ಬದಲಾಯಿಸಬೇಕು ಅಂತ ಹಠ ಹಿಡಿದು ಅವ್ರ ರೂಲ್ ಅನ್ನ ಚೇಂಜ್ ಮಾಡಿಸಿಕೊಂಡ್ರು ಅಂತ. ಈಗ್ಲೂ ಆ ರೂಲ್ ಇಲ್ಲ. ಈಗ ಆ ರೂಲ್ ಹೇಗಿದೆ ಅಂತಂದ್ರೆ, ಒಬ್ಬ ಬೇರೆ ಮತದ ಹೆಣ್ಣು ಮಗಳು ಇಸ್ಲಾಮನ್ನ ಪಡ್ಕೊಂಡು ಮದುವೆ ಆದ್ರೆ ಅವಳಿಗೆ ಮಾತ್ರ ಮತ್ತೊಂದು ತನ್ನ ಮತಕ್ಕೆ, ಮೂಲ ಮತಕ್ಕೆ ವಾಪಸ್ ಹೋಗ್ಲಿಕ್ಕೆ ಅಧಿಕಾರ ಇದೆ ಹೊರತು ಇಸ್ಲಾಮಿನ ಹೆಣ್ಣು ಮಗಳಿಗೆ ಆ ತರದ ಅವಕಾಶ ಇಲ್ಲ ಅಂತ ಇಸ್ಲಾಂನಲ್ಲಿ ಹೇಳಲಾಗುತ್ತೆ. ಇದು ಹೆಣ್ಣು ಮಗಳ ಅವಳ ಸಾಮರ್ಥ್ಯವನ್ನ, ಅವಳಿಗಿರುವಂತ ಫ್ರೀಡಮ್ ಅನ್ನ ಕಟ್ ಮಾಡುವಂತದ್ದು ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಬಾಬಾ ಸಾಹೇಬರು ಇಲ್ಲಿಗೆ ನಿಲ್ಲದಿಲ್ಲ, ಅವ್ರು ಹೇಳ್ತಾರೆ ಬುರ್ಕಾ ಸಿಸ್ಟಮ್ ಎಷ್ಟು ಕೆಟ್ಟದ್ದು ಅಂತ ಹೇಳ್ತಾ, ಅವ್ರು ಭಾರತದಲ್ಲಿ ಅತ್ಯಂತ ಕೆಟ್ಟದ್ದಾಗಿರುವಂತ ಒಂದು ವ್ಯವಸ್ಥೆ ಕಣ್ಣೆದುರಿಗೆ ಕಾಣ್ಲಿಕ್ಕೆ ಸಿಗೋದು ಅದು ಬುರ್ಖಾ ಪದ್ಧತಿ ಅಂತ ಹೇಳಿದ ಬಾಬಾ ಸಾಹೇಬರು ಅವ್ರು ಅದನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಮಿತ್ರ, ಐ ವಂಡರ್ ಈ ಮನುಷ್ಯ ಎಷ್ಟು ಆಳಕ್ಕೆ ಹೋಗ್ತಾರೆ ಒಂದು ವಿಚಾರವನ್ನ ಪ್ರೆಸೆಂಟ್ ಮಾಡ್ಬೇಕು ಅಂದ್ರೆ. ನಾನು ನೀವು ಏನ್ ಮಾಡ್ಬೋದು ಹೇಳಿ, ಒಂದ್ 4 ಇಂಟ್ರೆಸ್ಟಿಂಗ್ ಆಗಿರುವಂತ ಸಂಗತಿ ಯಾರ ಹತ್ರ ಕೇಳಿ ಬರೆದ್ಬಿಡ್ಬೋದು, ಒಂದ್ ಪುಸ್ತಕ ಕಂಪ್ಲೀಟ್ ಆಯ್ತು ಅಂತ ಹೇಳ್ಬೋದು. ಬಾಬಾ ಸಾಹೇಬರು ಎಷ್ಟು ಆಳಕ್ಕೆ ಹೋಗ್ತಾರೆ ಅಂತಂದ್ರೆ, ಹೆಣ್ಣು ಮಗಳು ಮನೆಯಲ್ಲಿ ಇರ್ಬೇಕಾದ್ರೆ ಅವಳಿಗೆ ಮೇಲ್ ವರ್ಕರ್ ಕೂಡ ಕೆಲಸಕ್ಕೆ ಇಟ್ಟುಕೊಳ್ಳುವಂತಿಲ್ಲ ಅನ್ನುವಂತ ನಿಯಮ ಇಸ್ಲಾಂನಲ್ಲಿದೆ ಅಂತ ಹೇಳ್ತಾರೆ.
ಅಂದ್ರೆ ಅರ್ಥ ಆಗ್ತಿದೆ ಏನ್ ಹೇಳ್ತಿದ್ದೀನಿ ಅಂತ ಬಾಬಾ ಸಾಹೇಬ್ ವಿಚಾರಧಾರೆ. ಆ ಹೆಣ್ಣು ಮಗಳು ಮನೆಯಲ್ಲಿದ್ರೆ ಅವಳೊಬ್ಬ ಗಂಡು ಕೆಲಸಗಾರನನ್ನು ಮನೆಯಲ್ಲಿ ಇಟ್ಟುಕೊಳ್ಳುವಂತಿಲ್ಲ ಅನ್ನುವಂತ ನಿಯಮ ಅಲ್ಲಿದೆ. ಆಮೇಲೆ ಮಸೀದಿಗೆ ಮುಕ್ತವಾಗಿ ಅವಳು ಪ್ರಾರ್ಥನೆಗೂ ಹೋಗುವಂತಿಲ್ಲ, ಈ ತರದ ವ್ಯವಸ್ಥೆ ಅಲ್ಲಿದೆ ಅಂತ ಹೇಳ್ತಾರೆ. ಈ ಕಾರಣಕ್ಕೆ ಸದಾಕಾಲ ಬುರ್ಕ ಹಾಕೊಂಡು ತಿರುಗಾಡುವಂತ ಹೆಣ್ಣು ಮಗಳು ಎನ್ನುವ ಕಾರಣಕ್ಕೆ ಅವಳಿಗೆ ಅನಿಮಿಯಾ ಬರುವಂತ, ಟ್ಯೂಬರ್ಕ್ಯುಲೋಸಿಸ್ ಬರುವಂತ ಸಾಧ್ಯತೆಗಳು ಬಹಳ ಇವೆ ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಈ ಚರ್ಚೆ ನಾನೇ ಹೇಳಿದ್ರೆ ಕೋಮುವಾದಿ ಸರ್ ಚಕ್ರವರ್ತಿ. ನಾನು ಇಸ್ಲಾಂ ವಿರೋಧಿ ಅಲ್ಲ ರೀ. ನನ್ಗೆ ಯಾಕೆ ಜನ ಹಂಗ ಅನ್ಕೊಳ್ತಾರೋ ಗೊತ್ತಿಲ್ಲ. ಯಾರನ್ನಾದ್ರೂ ವಿರೋಧ ಮಾಡಬಾರದು ಅಂತ ಹೇಳ್ಕೊಟ್ಟಿರೋದು ನನ್ನ ಧರ್ಮ ಅನಗತ್ಯವಾಗಿ ಮಾಡೋದಿಲ್ಲ. ಆದರೆ ಎಲ್ಲಿಯಾದ್ರೂ ಅನ್ಯಾಯ ನಡೀತಿದೆ, ತಪ್ಪು ನಡೀತಿದೆ ಅಂತಂದ್ರೆ ಹೇಗೆ ಬಾಬಾ ಸಾಹೇಬರು ಹೇಳಿದಾಗ ತೆರೆದೆದೆಯಿಂದ ಸ್ವೀಕಾರ ಮಾಡಿ ಇದನ್ನು ಸರಿ ಮಾಡಬೇಕು ಅಂತ ಹಠ ಹಿಡಿದು ನಿಲ್ಲುವವರಲ್ಲಿ ಮುಂದುವರೆದಿದ್ದೀವೋ, ಮುಂದೆ ನಿಂತಿದ್ದೀವೋ, ಹಾಗೆ ಎಲ್ಲಿ ತಪ್ಪು ಕಂಡಾಗಲೂ ಕೂಡ ಅದನ್ನ ತಪ್ಪು ಅಂತ ಹೇಳುವಂತ ಬಾಬಾ ಸಾಹೇಬರ ಅನುಯಾಯಿಗಳಾಗಿ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗೆ? ಆದ್ರೆ ಬಾಬಾ ಸಾಹೇಬರ ಧೈರ್ಯ ಮತ್ತು ತಾಕತ್ತನ್ನು ಮೆಚ್ಚಿ ಮುಗಿಲಿಲ್ಲ. ನಂಗೆ ಗೊತ್ತು ಅನೇಕರಿಗೆ ಈಗಲೇ ಟೆನ್ಷನ್ ಆಗಿದೆ, ಇನ್ನೇನೇನ್ ಹೇಳಿದಾರಪ್ಪ ಇವರು. ಮಿತ್ರ, ಬಾಬಾ ಸಾಹೇಬರು ಇನ್ನೂ ಹೆಂಗ್ ಹೇಳಿದ್ದಾರೆ ಅಂತಂದ್ರೆ, ಅವರು ಮುಸಲ್ಮಾನರ ಸಾಮಾಜಿಕ ಚಿಂತನೆಗಳ ಬಗ್ಗೆ ಮಾತಾಡ್ತಾರೆ. ಮೇ ಬಿ ಅದನ್ನು ಹೇಳಿದ್ರೆ ನಾನು ಬಹಳ ದೊಡ್ಡ ವಿಚಾರವನ್ನು ನಿಮ್ ಮುಂದೆ ಮಂಡಿಸಿದಂತಾಗುತ್ತೆ. ಥಾಟ್ಸ್ ಆನ್ ಪಾಕಿಸ್ತಾನ್ ಅಲ್ಲಿ ಅವರು ಸಾಮಾಜಿಕ ಚಿಂತನೆಗಳ ಬಗ್ಗೆ ಹೇಳ್ತಾರೆ. ಮುಸಲ್ಮಾನರಿಗೆ ಎಷ್ಟು ಪೊಲಿಟಿಕಲ್ ಆಕ್ಟಿವಿಸಂ ಇದೆಯೋ ಅಷ್ಟು ಆಕ್ಟಿವಿಸಂ ಸಾಮಾಜಿಕ ಪರಿವರ್ತನೆಯ ಬಗ್ಗೆ ಇಲ್ಲ ಅಂತ. ಕಾಂಗ್ರೆಸ್ ಅನ್ನ ವಿರೋಧಿಸ್ತಾ ಇದ್ದಂತ ಬಾಬಾ ಸಾಹೇಬರು ಹೇಳ್ತಾರೆ, ಕಾಂಗ್ರೆಸ್ ನಲ್ಲಿ ಪೊಲಿಟಿಕಲ್ ಆಕ್ಟಿವಿಟಿ ಜೊತೆಗೆ ಸೋಷಿಯಲ್ ರಿಫಾರ್ಮ್ ಕೂಡ ಜೊತೆಗೆ ಶುರುವಾಯ್ತು. ರಾನಡೆ ತರದವರು ಬಂದ್ರು, ಇವರೆಲ್ಲರೂ ಬಂದು ಸೋಷಿಯಲ್ ರಿಫಾರ್ಮ್ ಶುರು ಮಾಡಿದ್ರು. ಬಟ್ ಮಹಾತ್ಮ ಗಾಂಧೀಜಿ ಅದನ್ನೆಲ್ಲ ಬಾಟ್ಸಪ್ ಮಾಡಿ ಅದನ್ನ ಚೇಂಜ್ ಮಾಡ್ಬಿಟ್ರು. ಅದರ್ವೈಸ್ ಅದೊಂದು ರಿಫಾರ್ಮ್ ಮೂವ್ಮೆಂಟ್ ತುಂಬಾ ದೊಡ್ಡದಾಗಿರ್ತಿತ್ತು. ಆದ್ರೆ ಮುಸಲ್ಮಾನರಲ್ಲಿ ಈ ತರದ ರಿಫಾರ್ಮ್ ಮೂವ್ಮೆಂಟ್ ನಡಿಲೇ ಇಲ್ಲ ಅಂದ್ರು. ಬಾಬಾ ಸಾಹೇಬ್ ಹೇಳೋ ಮಾತು ಕೇಳಿದ್ರೆ ಗಾಬರಿ ಆಗ್ತೀರಿ. ಎಲೆಕ್ಷನ್ ಬಂದಾಗ ಇದು ಕರ್ನಾಟಕದ ಚುನಾವಣೆ ಬಗ್ಗೆ ಹೇಳಿರೋದಲ್ಲ ಅವರು. ಬಾಬಾ ಸಾಹೇಬರು ಜನರಲ್ ಆಗಿ ಹೇಳಿರೋದು. ಏನ್ ಹೇಳಿದ್ದಾರೆ ಗೊತ್ತಾ? ಎಲೆಕ್ಷನ್ ಬಂದಾಗ ಮುಸಲ್ಮಾನನ ವೋಟ್ ಪಡ್ಕೊಳ್ಳೋದಕ್ಕೆ ಅವನೇನು ಅವರ ಕಮ್ಯುನಿಟಿಗೆ ಏನ್ ಮಾಡ್ತೀನಿ ಅಂತ ಹೇಳ್ಬೇಕಾಗಿಲ್ಲ. ಮಸೀದಿಗೆ ನಾನು ನೆಲಹಾಸನ್ನ ಹಾಸಿ ಕೊಡ್ತೀನಿ ಅಂತ ಹೇಳಿದ್ರೂ ಸಾಕು, ಮುಸಲ್ಮಾನರು ವೋಟ್ ಹಾಕ್ಬಿಡ್ತಾರೆ ಅಂತಾರೆ ಬಾಬಾ ಸಾಹೇಬರು. ಐ ನೋ ನನ್ ಆಫ್ ಅಸ್ ಕ್ಯಾನ್ ಡೈಜೆಸ್ಟ್ ಇಟ್. ಬಾಬಾ ಸಾಹೇಬ್ ಹೇಳಿದ್ರೆ ಅವ್ರಿಗೆ ಆಕ್ಟಿವಿಸಮ್ ಇಲ್ಲ ಅಂತ. ಮುಂದುವರೆದವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಕಾರಣಕ್ಕೋಸ್ಕರ ಮುಸಲ್ಮಾನರಿಗೆ ಅವರಿಗೆ ತಮ್ಮ ಸೋಷಿಯಲ್ ಸ್ಟೇಟಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದಿಲ್ಲ, ಉಲ್ಟಾ ತನ್ನ ಮತವನ್ನ ಕಾಪಾಡ್ಕೊಳ್ಳಿಕ್ಕೋಸ್ಕರವೇ ಬೇಕಾಗಿರುವ ಎಲ್ಲ ವಿಚಾರವನ್ನು ತಿಳ್ಕೊಂಡಿರೋದ್ರಿಂದ ಬಾಬಾ ಸಾಹೇಬರ ವಾಕ್ಯವನ್ನು ಕೋಟ್ ಮಾಡ್ತಿದ್ದೀನಿ ಫ್ರಮ್ ದಿಸ್ ಬುಕ್. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಒಬ್ಬ ಪುವರ್ ಹಿಂದೂ, ಬಡ ಹಿಂದುವಿನೊಂದಿಗೆ ಬಡ ಮುಸಲ್ಮಾನ ಸೇರಿಕೊಂಡು ಶ್ರೀಮಂತನಿಂದ ಆಗ್ತಾ ಇರುವ ಶೋಷಣೆಯ ವಿರುದ್ಧಕ್ಕೆ ಅವನು ಹೋರಾಟ ಮಾಡದೇ ಇಲ್ಲ. ಯಾಕೆ ಅಂತಂದ್ರೆ ಅವನಿಗೆ ಇದಕ್ಕಿಂತ ದೊಡ್ಡದ್ದು ತನ್ನ ಮತ ಆಗಿದೆ. ತನ್ನ ಮೆಂಬರ್ಗಳು ಎಲ್ಲಿ ಹೇಗೆ ಕೂರಿಸಬೇಕು ಅನ್ನೋ ಚಿಂತೆಯಲ್ಲಿ ಅವನು ಇರೋದ್ರಿಂದ ಅವನು ತನಗಾಗ್ತಿರುವ ಅನ್ಯಾಯದ ವಿರುದ್ಧ ಫೈಟ್ ಮಾಡ್ಲಿಕ್ಕೆ ಬಡ ಹಿಂದುವಿನೊಂದಿಗೆ ಯಾವತ್ತೂ ಸೇರ್ಕೊಳ್ಳೋದಿಲ್ಲ ಅಂದ್ಬಿಟ್ರು ಬಾಬಾ ಸಾಹೇಬ್. ಈಗ ಹೇಳ್ರಪ್ಪ, ಬಾಬಾ ಸಾಹೇಬರು ಯಾಕೆ ಪಾಕಿಸ್ತಾನ ಸೆಪರೇಟ್ ಮಾಡುವಾಗ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಕೇಳಿದ್ರು ಅಂತಂದ್ರೆ ಈ ಕಾರಣಕ್ಕೆ ಕೇಳಿದ್ರು, ಅಸಿಮಿಲೇಷನ್ ಸಾಧ್ಯ ಇಲ್ಲ. ಇಬ್ಬರದ್ದು ಆಲೋಚನೆಗಳು ಬೇರೆ, ಇಬ್ಬರು ಅದನ್ನ ಕಾರ್ಯರೂಪಕ್ಕೆ ತರುವಂತ ರೀತಿ ಬೇರೆ. ಹೀಗಿರುವಾಗ ನಾವು ಒಂದೇ ಕಡೆ ಇದ್ದು ಸಾರೇ ಜಹಾಂ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಮಾಡೋದ್ ಹೆಂಗೆ? ಇನ್ನು ಮಜಾ ಏನ್ ಗೊತ್ತಾ? ಈ ಹಾಡು ಬರೆದಂತ ಇಕ್ಬಾಲ್ ಅಹಮದ್ದೇ ಪಾಕಿಸ್ತಾನದ ಮೊದಲ ಬೀಜ ಹಾಕಿದ್ದು. ಪಾಕಿಸ್ತಾನ ಬೇಕು ಅನ್ನುವಂತ ಮೊದಲ ಮೊಹಮ್ಮದ್ ಅಲಿ ಜಿನ್ನಂದಲ್ಲ, ಜಿನ್ನಾ ಕೊನೆ ಎಂಟ್ರಿ. ಅದಕ್ಕೆ ಅನೇಕರು ಹೇಳ್ತಾರೆ ಜಿನ್ನಾ ಫಾದರ್ ಅಲ್ವೇ ಅಲ್ಲ ರೀ, ಇದರ ಫಾದರ್ ಬೇರೆನೇ ಇದ್ದಾರೆ, ಜಿನ್ನಾಕ್ ಸುಮ್ನೆ ಈ ಗೌರವ ಕೊಟ್ಟಿದ್ದೀವಿ ಅಂತ ಅನೇಕರು ಬೈಯೋದು ಈ ಕಾರಣಕ್ಕೋಸ್ಕರ. ಮೊದಲ ಐಡಿಯಾ ಕೊಟ್ಟಿದ್ದು ಅದೇ ಮೊಹಮ್ಮದ್ ಇಕ್ಬಾಲ್. ಆ ಮೊಹಮ್ಮದ್ ಇಕ್ಬಾಲ್ ನ ಐಡಿಯಾ ಆನಂತರದ ದಿನಗಳಲ್ಲಿ ಡೆವಲಪ್ ಆಯ್ತಲ್ಲ. ಬಟ್ ತುಂಬಾ ಸ್ಪಷ್ಟವಾಗಿ ಇದನ್ನ ಹೇಳಿದ್ರು. ಎಷ್ಟು ಸ್ಪಷ್ಟವಾಗಿ ಅಂಬೇಡ್ಕರ್ ಹೇಳಿದ್ರು ಅಂತಂದ್ರೆ, ಆರಂಭದಲ್ಲಿ ಅಂಬೇಡ್ಕರ್ನ ಕಾಂಗ್ರೆಸ್ನವ್ರು ವಿರೋಧ ಮಾಡೋದು ಬಿಡಿ, ಸ್ವತಃ ಸಾವರ್ಕರ್ರು ಕಂಠಮಟ್ಟ ವಿರೋಧಿಸಿದ್ರು. ಅಂಡ್ ದೆನ್ ಸಾವರ್ಕರ್ ಹೇಳಿದ್ರು, ನನಗೀಗ ಅನ್ನಿಸ್ತಾ ಇದೆ ಅಂಬೇಡ್ಕರ್ ಹೇಳೋದು ಸರಿಯಾಗಿದೆ ಅಂತ. ಸಾವರ್ಕರ್ರು ಕೂಡ ಕೊನೆಯಲ್ಲಿ ಒಪ್ಪಿಕೊಳ್ಬೇಕಾದಂತ ಸ್ಥಿತಿ ಬಂತಲ್ಲ, ಅಂತದ್ದೊಂದು ವಾದವನ್ನ ಮಂಡಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆ ಪುಸ್ತಕವನ್ನ ನಾನು ಎಲ್ಲರೂ ಓದಬೇಕು ಅಂತ ಹೇಳ್ತೀನಿ ಅಂತಂದ್ರೆ, ಬಾಬಾ ಸಾಹೇಬ್ರ ಬಗ್ಗೆ ಬಿಚ್ಚಿಟ್ಟಿದ್ದಕ್ಕಿಂತ ಮುಚ್ಚಿಟ್ಟಿದ್ದೇ ಜಾಸ್ತಿ ಇದೆ ಬೇಕಾದ್ರೆ. ಬಾಬಾ ಸಾಹೇಬರನ್ನ ಪರಿಪೂರ್ಣವಾಗಿ ಬಿಚ್ಚಿಡುವ ಧೈರ್ಯ, ತಾಕತ್ತು ಎಲ್ರಿಗೂ ಸಿದ್ಧಿಸೋದಿಲ್ಲ.
ಬಾಬಾ ಸಾಹೇಬರನ್ನ ಫುಲ್ ಆಗಿ ಒಪ್ಕೊಳ್ಬೇಕು ಅಥವಾ ಫುಲ್ ಆಗಿ ತ್ಯಜಿಸಬೇಕು. ಸ್ವಲ್ಪ ತಗೋತೀನಿ ಸ್ವಲ್ಪ ಬಿಡ್ತೀನಿ ಅಂತ ಆಗಲ್ಲ. ನಮ್ಗೊಬ್ಬ ಸ್ವಾಮೀಜಿ ಇದ್ರು, ಈಗ ಇಲ್ಲ ಅವರು. ಅವ್ರ ಹೆಸರು ಯಾಕೆ ಸುಮ್ಮನೆ ಬೇಡ ಬೇಡ. ಅವರು ರಾಮಕೃಷ್ಣ ಆಶ್ರಮದಲ್ಲಿ ಇದ್ರು, ತುಂಬಾ ಸೀನಿಯರ್ಸ್ ಆದ್ರು. ಅವ್ರು ನನ್ಗೆ ಹೇಳ್ತಿದ್ರು ಯಾವಾಗ್ಲೂ, ಬಾಬಾ ಸಾಹೇಬರ ಥಾಟ್ ಹೆಂಗಿದೆ ಅಂತಂದ್ರೆ, ಈ ನಮ್ಮ ಶಾಸ್ತ್ರದಲ್ಲಿ ಕೋಳಿ ಮೊಟ್ಟೆ ನ್ಯಾಯ ಅಂತ ಒಂದು ಬರುತ್ತೆ. ಕೋಳಿ ಮೊಟ್ಟೆಯನ್ನ ಇಲ್ಲ ಪೂರ್ತಿ ತಿನ್ಬೇಕು ಇಲ್ಲ ಪೂರ್ತಿ ಬಿಡ್ಬೇಕು. ಹಳದಿ ಮಾತ್ರ ತಗೋತೀನಿ ಬಿಳಿ ಮಾತ್ರ ತಗೋತೀನಿ ಅಂತ ಆಗೋದಿಲ್ಲ, ಅದು ಮಿಕ್ಸ್ ಆಗ್ಬಿಡತ್ತೆ ಅಂತ. ಹಿಂಗೆ ಮಿಕ್ಸ್ ಆಗ್ಬಿಡುವಂತ ಸಾಧ್ಯತೆಗಳು ಇರುತ್ತೆ. ಹಾಗೆ ಬಾಬಾ ಸಾಹೇಬರ ಥಾಟು ಕೂಡ ಇದೇ ನ್ಯಾಯದಡಿಯಲ್ಲಿ. ಪೂರ್ತಿ ಸ್ವೀಕಾರ ಮಾಡೋ ದಮ್ ಇದ್ರೆ ಸ್ವೀಕಾರ ಮಾಡ್ಲಿಕ್ಕೆ ಬನ್ನಿ, ಇಲ್ಲ ನಾನು ಸ್ವಲ್ಪ ಸ್ವಲ್ಪ ನನಗೆ ಬೇಕಾಗಿರೋದು ಮಾತ್ರ ಸ್ವೀಕಾರ ಮಾಡ್ತೀನಿ ಅಂತಂದ್ರೆ, ನಿಮಗೆ ಬೇಡದೇ ಇರೋದು ಬಂದಾಗ ಸೈಲೆಂಟ್ ಆಗಿ ಸೈಡಿಗೆ ಹೋಗ್ಬಿಡಿ. ಯಾಕೆಂದ್ರೆ ಬಾಬಾ ಸಾಹೇಬರಿಗೆ ಮುಲಾಜಿಲ್ಲ. ಬಾಬಾ ಸಾಹೇಬರು ಮಾಸ್ ಡಿಸ್ರಪ್ಟರ್ ಆಗಿಯೇ ಬಂದವರು. ಯಾವುದು ತಪ್ಪು ಅಂತಿದೆಯೋ ಅದನ್ನ ತಪ್ಪು ಅಂತ ಹೇಳುವಂತ ತಾಕತ್ ಹೊಂದಿದ್ದವರು ಬಾಬಾ ಸಾಹೇಬರು. ಅದನ್ನ ಈ ಪುಸ್ತಕದಲ್ಲಿ ವ್ಯವಸ್ಥಿತವಾಗಿ ಬಿಂಬಿಸಿದ್ದಾರೆ. ನಾನು ಎಲ್ಲರನ್ನೂ ವಿನಂತಿಸ್ಕೊಳ್ತೀನಿ, ತುಂಬಾ ಜನ ಕಾಲೇಜ್ ಹುಡುಗರಿದ್ದೀರಿ, ಈ ಪುಸ್ತಕವನ್ನು ಓದಿ, ಅಥವಾ ಕೊನೆ ಪಕ್ಷ ಪೂರ್ತಿ ಓದ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಬ್ರಿಡ್ಜ್ ವರ್ಷನ್ ಪುಸ್ತಕಗಳದ್ದಿದ್ರೆ ಅದನ್ನಾದ್ರೂ ಓದುವ ಪ್ರಯತ್ನ ಮಾಡೋಣ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಎಲ್ರಿಗೂ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಭೀಮ್.